ಸಾಬ್ರು ಈಗ ಸರ್ಕಾರ ಇಂದನೇ ಆಗ್ತದೆ. ನಿಮ್ಮೂರೇ ಫಸ್ಟ್ ಬರ್ತದೆ. ಫಸ್ಟ್ ಮಾಡಿದ್ ನಿಮ್ಮೂರೇ.
ಎಲ್ಲರ ಕೈ ಕೊಡ್ರಿ. ಹೆಣ್ಮಕ್ಳಿಗೆ ಏನು ನಮ್ ಪೇಷಂಟ್ ಇಲ್ಲಿ ಬಾರೋ ನಿಮ್ಮ ನಾವು ಜಾತ್ರೆಗೆ ಜಯಂತಿಗಿಂತ ಮೊದಲೇ 15-20 ದಿವಸಕ್ಕಿಂತ ಮೊದಲೇ ಮಾಡ್ಕೊಂತ ಬಂದಿವಿ. ಬೇರೆ ಬೇರೆ ಹಳ್ಳಿಯಾಗ ಮಾಡಿದ್ವಿ. ಮೊನ್ನೆ ಏನಾದಂದ್ರೆ ನಮ್ಗ ಯಾರು ನಮ್ಮ ಸಿದ್ದರಾಮಯ್ಯವ್ರ ತಂದಿ ಬಂದು ನಾವು ಹಿಂಗೆ ಮಾಡಿದೀವಿ ಟೈಪ್ ಮಾಡ್ಬೇಕಂತ ಫೋಟೋ ತೊಗೊಂಬಂದ ಅದು ಮಾಡ್ಬೇಡಪ್ಪ ನನಗೆ ಬಿಟ್ಟದ್ದು ನಿಮ್ಗೆ ಗೊತ್ತಾಗಲಿಲ್ಲ ಆನ್ಲೈನ್ ಸಿಸ್ಟಮ್ ಅವ ಈ ಫೋಟೋ ಇಟ್ಕೊಂಡು ಮಾಡಕ್ ಬರಲ್ಲ ನಾನೇ ಊರಿಗೆ ಬರ್ತೀನಿ ಅಂತ ಹೇಳಿಕೇಸಿ ಅವ್ರಿಗೆ ಬಸ್ ಸ್ಟ್ಯಾಂಡ್ ಬಂದು ಬಿಟ್ಟು ಬಂದೆ. ಯಾಕೆ ಆ ವಯಸ್ಸಿನಾಗ ನಿನ್ಗೆ ಗೊತ್ತಾಗಲ್ಲ ನೀನು ನಾವು ಇದೀವಲ್ಲ ಮಾಡ್ತೀವಿ ಊರಿಗೆ ಬರ್ತೀನಿ ಅಂತ ಹೇಳಿಕೇಸಿ ಅಂದೋದಕ್ಕೆ ನಾನೇ ಇವತ್ತ ಜಿಲ್ಲೆಯಲ್ಲ ರಾಜ್ಯದಾಗ ಮೊಟ್ಟ ಮೊದಲನೇದು ರಾಜ್ಯದಾಗೆ ನಿಮ್ಮೂರ್ಲಿಂದ ಚಾಲೂ ಮಾಡಿದ್ರೆ ನಮ್ಮ ನೋಡಿ ಇನ್ನೊಬ್ರು ಮಾಡ್ಬೇಕಂದ ಬರೀ ಬೇರೆ ಬೇರೆ ಪೂಜೆ ಮಾಡಿವಿ ನಾವು. ಆಮೇಲೆ ಈ ಪೂಜೆ ದುರ್ಚಟ ಬಿಟ್ಟು ಬೈಲಿಗೆ ಬರ್ಬೇಕು ಅನ್ನೋದೇ ಉದ್ದೇಶ. ಸರ್ಕಾರ ಸುಮಾರು 69 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಕ್ಕ ರಾಜ್ಯದಾಗ 50,000 ರೂಪಾಯಿ ಜಿಲ್ಲಾಡಳಿತ ಖರ್ಚು ಮಾಡ್ದ, ತಾಲೂಕು ಆಡಳಿತ 25,000 ಖರ್ಚು ಮಾಡ್ದ. ಇದು ಸರ್ಕಾರದ ಅಧಿಕೃತ ಆದೇಶ. 2 ಸಾಬ್ ಇದ್ದಾಗ ಬೆನ್ನೈತಿ ಮಾಡಿಸಿದ್ದು. ಅದಕ್ಕಾಗಿ ಇದ್ರ ಸ್ವಲ್ಪ ಹೇಳ್ತೀವಿ, ಸ್ವಲ್ಪ ಅರ್ಥ ಮಾಡ್ಕೋಣ. ಎಲ್ಲರೂ ಈ ಕಡೆ ಬರ್ಬೇಕು. ನಾವು ಇದೆಲ್ಲ ಮಾಡ್ಬೇಕು. ಅದ್ರ ದಯವಿಟ್ಟು ಒಂದು 5 ನಿಮಿಷ ಸ್ವಲ್ಪ ಈ ಕಡೆ ಬರ್ಬೇಕಣ್ಣ. ಈ ಕಡೆ ಎಲ್ಲರೂ ಕಂಟಾಕ್ಟ್ ಒಂದೇ ಸಲ ಸುಮ್ಮನೆ ನಿಮ್ಗೆ ಏರ್ಸ್ಬೇಕಂತಲ್ಲ ನಾ ಎಲ್ಲಿ ನೋಡಿಲ್ಲ ಅಷ್ಟೇ. ನಾನು ಹೇಳಿಲ್ಲ ನಿಮ್ಗೆ ಆಡಂತನ ಎವಡೇನು ಆಡಾಡಿಕಂತ ಇದು ಅನಿವಾರ್ಯ ಕೂಡ. ಇದು ಬೇಕು. ಒಳ್ಳೆ ಕೆಲಸ ಮಾಡಿದ್ರಿ, ಭಾಳ ಸಂತೋಷ ಅನಿಸ್ತದ. ಒಂದು 5 ನಿಮಿಷ ಮತ್ತೆ ಇನ್ನೊಂದು ಹಳ್ಳಿಗೆ ಹೋಗ್ತಿದ್ದೀರಿ. ನಾನು ದಯವಿಟ್ಟು ಇವತ್ತ ಪ್ರತಿ ವರ್ಷ ಏನದಂದ್ರೆ ಸರ್ಕಾರ ಹಿಂದೆ ಏನಾಯ್ತು, ಸರ್ಕಾರ ಜಯಂತಿ ಮಾಡ್ತಿಲ್ಲ. ಎಲ್ಲಾ ಜಯಂತಿ ಮಾಡ್ತಿತ್ತು ಸರ್ಕಾರ, ಚೌಡಯ್ಯನ ಜಯಂತಿ ಮಾಡ್ತಿಲ್ಲ. ಆದ್ರೆ ಇಲ್ಲಿ ಇರ್ತಾರಲ್ಲ ಅವ್ರು ವಿಠಲ್ ಹಿರ್ರವ್ರು, ಇವರು ಎಲ್ಲಾ ಜಯಂತಿ ಜೊತೆಗೆ ಇದನ್ನು ನಮ್ಮ ಅಂಬಿಗರ ಚೌಡಯ್ಯ ಏನದಂದ್ರ ಸಾಕಷ್ಟು ವಚನ ಬರೆದನ. ಸಾಕಷ್ಟು ವಚನ ಬರೆದು ಇದು ಸರ್ವ ಸಮಾಜದ ಶರಣ. ಬರೀ ಕೂಲಿ ಸಮಾಜಕ್ಕಲ್ಲ, ಅಂಕು ಗಂಕು ಸಮಾಜದಲ್ಲಿ ತಿರ್ತಕ್ಕಂಥ ಕೆಲಸ ಮಾಡಿ ವಚನಗಳು ಹೆಂಗ್ ಬರೀತಂದ್ರೆ ಪೆನ್ ಇದ್ದಿಲ್ಲ ಅವಾಗ. ಗಿಡದ ಎಲಿಗಳ ಮೇಲೆ ಕಡ್ಡಿಲಿಂತ ಬರೀತಿದ್ರು ಪೆನ್. ಇವತ್ತು ಪೆನ್ಲಿಂತ ಬರದ್ರೆ ಓದ್ಲಕ್ ಬರಲ್ಲ ನಮ್ಗೆ. ಅಂತ ಶರಣರು ಇವರು. ಶರಣರಲ್ಲೇ ಶರಣ ಅಂದ್ರೆ ನಿಜ ಶರಣ. ಇದ್ದಂಗೆ ಹೇಳ್ತಾರೆ ಅವರು. ಯಾರು ಬಂದಾರ ಎಲ್ಲರೂ ಭಾಳ ಮಂದಿ ಏನಂತ ನಮ್ಮದು ಒಂದು ನಮ್ಮಂಗೆ ಮಾತಾಡ್ತಾರೆ. ಹಂಗಲ್ಲ. ಹಂಗಾಗಿ ಶರಣರಲ್ಲೇ ಶರಣ ಅಂದ್ರ ಬಸವಣ್ಣನ ಸಮಕಾಲಿನಲ್ಲಿ ಅವಾಗ ಇದ್ದಂಗೆ ಹೇಳಿದಾಗ ಆ ತಂಡದಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರಿ ಬಸವಣ್ಣನೇ ಅವ್ರಿಗೆ ಶರಣ ಅಂಬಿಗರ ಚೌಡಯ್ಯ ಎಂದಿರ್ತಕ್ಕಂಥದ್ದು. ಹಂಗಾಗಿ ಇವತ್ತು ನಾವು ಅಂಬಿಗರ ಚೌಡಯ್ಯನ ಇತಿಹಾಸ 21ನೇ ತಾರೀಕಿನ ಜನವರಿ ಜಯಂತಿ ಏನದ ಸರ್ಕಾರ ಆಯೋಜನೆ ಮಾಡ್ಬೇಕಂತಕ್ಕಂಥ ಸಾಕಷ್ಟು ಹೋರಾಟ ಮಾಡಿದ್ರು. ಯಾರು? ವಿಠಲ್ ಅವರು ಅಂಬಿಗರ ಚೌಡಯ್ಯನ ಜಯಂತಿ ಆಗ್ಬೇಕು, ಅಂಬಿಗರ ಚೌಡಯ್ಯನ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಆಗ್ಬೇಕು, ಅಂಬಿಗರ ಚೌಡಯ್ಯನ ಪೀಠ ಅಭಿವೃದ್ಧಿ ಆಗ್ಬೇಕಂತಕ್ಕಂಥದ್ದು ಹೋರಾಟ ಮಾಡಿದಾಗ ಅಲ್ಲಿ ಪೀಠ ಆಗಿ ಅಲ್ಲಿ ಒಂದು ಸುಮಾರು 30 ಕೋಟಿ ಬಿಡುಗಡೆ ಆಗಿ ಸಾಕಷ್ಟು ಅಭಿವೃದ್ಧಿ ನಡೆದಲ್ಲಿ. ಅಲ್ಲಿ ಶಾಲೆ ಕೂಡ ನಡೆದ. ಮುಂದಿನ ದಿವಸ ಇಲ್ಲಿ ಮಕ್ಕಳನ್ನ ಕೂಡ ಓದ್ಬೋದು ಉಚಿತ ಅಂತ ಶಾಲೆ ಈಗ ನಡೆದ. ಆಮೇಲೆ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಆಗ್ಯದ. ಅದ್ರಾಗ ಇನ್ನೂ ಅನುದಾನ ಬಿಡುಗಡೆ ಆಗಿಲ್ಲ. ಅದು ಅನುದಾನ ಬಿಡುಗಡೆ ಆದ್ರೆ ಅರ್ಜಿ ಹಾಕಿದ್ರೆ ನಿಮ್ಗೆ ಲೋನು ಸಿಗ್ತಾವ. ಇವತ್ತು ಜಯಂತಿ ಕೂಡ ಸರ್ಕಾರ ಮಾಡ್ಲಕತ್ತಂದ್ರೆ ನಾವು ಪ್ರತಿ ಸಲ ಸಾಬ್ರು ಲಕ್ಷಗಟ್ಟಲೆ ಖರ್ಚು ಮಾಡಿ ಜನರೆಲ್ಲ ಕಡೆ ಸೇರಿಸಿ ಜಯಂತಿ ಮಾಡ್ತೀವಿ. ಯಾರು? 2 ಸಾಬ್ರು. ಈಗ ಸರ್ಕಾರ ಮಾಡಕತ್ತದ ಎಲ್ಲಾ ಜಯಂತಿಗೆ. ಅಂಬೇಡ್ಕರ್ ಜಯಂತಿಗೆ 69 ಲಕ್ಷ,
ಕನಕ ಜಯಂತಿಗೆ 69 ಲಕ್ಷ, ವಾಲ್ಮೀಕಿ ಜಯಂತಿಗೆ 69 ಲಕ್ಷ ಬಿಡುಗಡೆ ಆಗ್ಲಕತ್ತಿ. ಇದಕ್ಕೂ ಕೂಡ 69 ಲಕ್ಷ ಯರೂರ್ ಸಾಬ್ರ ಅವ್ರು ಬೆನ್ನತ್ತಿ ಓಡಾಡಿ ಮಾಡಿಸಿ ಸರ್ಕಾರ ಜಿಲ್ಲೆಗೆ 50,000, ತಾಲೂಕು 25 ಅಂದ್ರೆ ಜಿಲ್ಲಾ ಆಡಳಿತ ಮಾಡ್ತಾರಲ್ಲ ಅದಕ್ಕೆ 50 ಮಾಡ್ತಾರೆ, ತಾಲೂಕಾ ಇರತ್ತ ಎಲ್ಲರೂ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಂದ್ರೆ ಶರಣರು ದೇವಸ್ಥಾನಕ್ಕೆ ನಾವು ನೋಡಿ ಒಂದು ದೇವಸ್ಥಾನ ಜಾತ್ರೆ ನಾವೆಲ್ಲರೂ ಒಂದು ಮನೆ ತೊಳೆದು ಹೆಂಗ್ ಮಾಡ್ತೀವಿ ಆ ಟೈಪ್ 21ನೇ ತಾರೀಕು ನೀವೆಲ್ಲರೂ ಮುಂಜಾನೆ ಮನೆಗಿರಿ ತೊಳೆದು ಸಿಹಿ ಪದಾರ್ಥ ಮಾಡಿಕೇಸಿ ಜಯಂತಿ ಆಚರಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಂತ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸರ್ಕಾರ ಮಾಡೋದಕ್ಕಿಂತ ಮುಂಚಿತವಾಗಿ 21ನೇ ತಾರೀಕು ಅದದು ನಾವು ಮುಂಚಿತವಾಗಿ 15-20 ದಿವಸ ಮೊದಲೇ ಏನದ ಎಲ್ಲ ಹಳ್ಳಿ ತಿರುಗಾಡಿಕೇಸಿ ಹೇಳೋದು ಏನದ ಎಲ್ಲ ಹಳ್ಳಿ ಮುಟ್ಲಕ್ ಆಗಲ್ಲ. ಹಂಗಾಕೇಸಿ ಇವತ್ತ ನಾವು ನೀಲಹಳ್ಳಿ ಗ್ರಾಮದಲ್ಲಿ ಯಾದಗಿರಿ ತಾಲೂಕಿನ ಗುರುಮಂಡಲ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ನೀಲಹಳ್ಳಿ ಗ್ರಾಮದಲ್ಲಿ ಏನದಂದ್ರೆ ಇವತ್ತ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಜೊತೆಗೆ ನಾವು ಗಾಡಿ ನಿಂತ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ಪ್ರಮುಖ ರಸ್ತೆಯಲ್ಲಿ ವಿಜೃಂಭಣೆ ಅಂತ ಮೆರವಣಿಗೆ ಮಾಡ್ಕೊಂಡ್ ಬರ್ತೀವಿ. ಜೊತೆಗೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಯಾವುದೋ ಕಳಸನ ಹಿಡಿದು ಅಂಬಿಗರ ಚೌಡಯ್ಯನ ಹಾಡ ಹಾಡಿಕಂತ ಬರ್ತಕ್ಕಂಥದ್ದು ಇದು ವಿಶೇಷ. ಇದು ನಾವು ಮಾಡಿರ್ತಕ್ಕಂಥ ನೀಲಹಳ್ಳಿಯಾಗ ಮಾಡಿರ್ತಕ್ಕಂಥದ್ದು ಇಡೀ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕು ಅಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ 32 ಜಿಲ್ಲೆಗೆ ದೇಶಕ್ಕೆ ತಲುಪತಕ್ಕಂಥ ಕೆಲಸ ಆಗ್ಬೇಕಂತಕ್ಕಂಥದ್ದು ಇವತ್ತು ಎಲ್ಲ ನಾಳೆ ಮುಂಜಾನೆ ಏನದ ಎಲ್ಲ ಪತ್ರಿಕೆ ಟಿವಿನಲ್ಲಿ ಸುದ್ದಿ ಬಂತಂದ್ರೆ ನೀಲಹಳ್ಳಿಗೆ ಹಿಂಗ್ ಮಾಡಿರಪ್ಪ ನಾವು ಹಿಂಗ್ ಮಾಡ್ಬೇಕಂತ ಒಬ್ರಿಗೊಬ್ರು ನೋಡು ಪ್ರತಿಯೊಂದು ಹಳ್ಳಿಗೆ ನಮ್ಮ ಕೈಲಿ ಹೋಗ್ಲಕ್ ಆಗಲ್ಲ, ಎಲ್ಲ ಹಳ್ಳಿಗೆ ಮುಟ್ಟಕ್ಲ ಸಮಯ ಇಲ್ಲ. ಹಂಗಾಕೇಸಿ ಇದನ್ನ ಎಲ್ಲಾ ಕಡೆಗೆ ಪ್ರಚಾರ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನೀವು ಜೈಕಾರ ಹಾಕಿದ್ರಿ. ಈ ಜೈಕಾರ ಏನಪ್ಪ ಇಡೀ ರಾಜ್ಯಕ್ಕೆ ಮುಟ್ಟತಕ್ಕಂಥದ್ದು, ವಿಧಾನಸೌಧ ಮುಟ್ಬೇಕು. ಸಮಾಜ ಮಂದಿದ್ರಲ್ಲ ನೀವು ಸ್ವಲ್ಪ ಅಲ್ಲ ಇಡೀ ರಾಜ್ಯಕ್ಕೆ ತಲುಪತಕ್ಕಂಥ ಸುದ್ದಿಗೆ ಮಾಡಿದ್ರಲ್ಲ ಇದು ಸಣ್ಣ ಕೆಲಸ ಅಲ್ಲ. 1000 ಮಂದಿ ಇರೋದ್ರ 10,000 ಮಂದಿ ಇರೋದ 10 ಮಂದಿ ಇದ್ದಲ್ಲ ಒಬ್ರು ಇದು ಮಾಡಿದ್ರೆ ಇದು ಏನಂತಂದ್ರೆ ಅಂಬಿಗರ ಚೌಡಯ್ಯನ ಸಮಕಾಲೀನ ಎಲ್ಲರೂ ಶರಣರಿಗೆ ನಮಸ್ಕಾರ ಮಾಡೋದ್ರ ಜೊತೆಗೆ ಅವ್ರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರೆ ನಾನು ಇಲ್ಲಿಗೆ ಯಾವಾಗ ಬಂದಿದ್ದೆ ಅಂದ್ರೆ ಇಟ್ಟಿನ ಗಿರಣಿ ಶಾಣಪ್ಪ ಇದ್ನಲ್ಲ, ಶಾಣಪ್ಪ ಗಿರಣಿ ಅವ್ರದ್ದು ಏನಂತ ಗಾಡಿ ಅದಂದ್ರೆ ಪೀಳ್ಳೆ ಬ್ಯಾಂಕ್ನವರು ಗಾಡಿ ತಗೊಳಕ ನಾ ಬಂದಾಗ ನೀಲಹಳ್ಳಿಗೆ ಒಳಗೆ ಬಂದಿದ್ದೆ. ನಾನು ಗಾಡಿ ತಗೋಬೇಕಂತ ಬಂದಾಗ ಅಂಬಿಗರ ಹನುಮಂತ ದೇವ್ರ ಮೂರ್ತಿ ಇಲ್ಲಿ ಇಟ್ಟಿದ್ರಿ, ಇಲ್ಲೆಲ್ಲ ಕೆರೆಗಡ್ಡಿಗಿತ್ತದು ನೋಡಿದ್ಯಾ ನಾನು. ಏನಪ್ಪಾ ಎಲ್ಲರೂ ಕೆರೆಗಡ್ಡಿಗಿಟ್ರಿ, ಎಲ್ಲರೂ ಊರಾಗ ಕಟ್ಟಿರ, ನೀವ್ ಯಾಕೆ ಕಟ್ಟಿಲ್ಲ ಅಂತ ಕೇಳಿದಾಗ ನನಗೆ ಯಾರು ನಮ್ಗೆ ಬಾಲಕೃಷ್ಣ ಅಣ್ಣ ಅವರು ಭೇಟಿ ಆದ್ರೆ ಹಿಂಗೆ ಆಗ್ಯದ ಅಂತಂದಾಗ ನಾ ಗಾಡಿ ನಾನೇ ತೊಗೊಂಡೆ. ನಮ್ಮ ಅಣ್ಣವ್ರ ಗಾಡಿ ಬೇಕಾದ್ರು ಅವು ಸಾಮಾನು ಸಂಗಟ ತೊಗೊಂಡೆ ನಾನು. ಪಾಪ ಇಲ್ಲ ಶಾಣಪ್ಪ ನಾನು ಬಂದ ನೀವು ಹೋಗ್ತೀರಿ ಅಂದ್ರೆ ತಗೋರಿ ಅಂತಂದ ಸಂಸಮ್ ಕೊಟ್ಟ ತೊಗೊಂಡು ಅವತ್ಲಿಂತ ನಾನು ನಿಮ್ಮ ಊರಿಗೆ ಬರೋದು ನಮ್ಗೆ ಗೊತ್ತಿಲ್ಲ. ನಾವು ಆದಾಗ ಅವ್ರ ರೊಕ್ಕ ಬಂದು ಮತ್ತೆ ನೀವೆಲ್ಲರೂ ಕಲ್ತೀಗ ನಾನು ಕಣ್ಣವ್ರು ನೋಡಂಗ್ ಮಾಡಿರಿ. ಈಗ ಅದೇ ದೇವ್ರ ಆಶೀರ್ವಾದ ಅಂತ ನಾನು ಸಾಯವನ್ನು ಬದುಕಿನಿ, ಮನೆ ನನಗೆ ಆರ್ಟ್ ಆಗಿ ಸಾಯವನ್ನು ಬದುಕಿನ ಅಂದ್ರೆ ಈ ದೇವ್ರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಬದುಕಿ ಒಳ್ಳೇದು ಮಾಡಿದ್ರೆ ದೇವ್ರು ಇರ್ತಾನೆ ಅನ್ನೋದಕ್ಕೆ 19ನೇ ಸಾಕ್ಷಿ. ನಾನು ಹಿಂಗ್ ಮಾಡ್ರಪ್ಪ ಅಂತ ಹೇಳಿ ನಾ ಏನು ಮಾಡಿಲ್ಲ, ಆದ್ರೆ ಅದು ದೇವ್ರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಸತ್ ಇವತ್ತು 1.5 ವರ್ಷ ಸತ್. ಅವತ್ತ 5 ವಾರ ಡಾಕ್ಟರ್ ಇಲ್ಲ, ಹಾಸ್ಪಿಟ್ಲ್ ಬಂದಾವ, ಆದ್ರನ್ನ ಆಟೋಮೆಟಿಕ್ ಫೋನ್ ಮಾಡಿದಾಗ ಎಲ್ಲ ಡಾಕ್ಟರ್ ಕಲ್ತರು ಬಂದ್ರು. ನಾನು ಕುಡಿಯೋದ್ರ ಅಡಿಗೆ ತಿನ್ನಲ್ಲ, ಈ ಕಡೆ ತಿರ್ಗಾಡೋದ್ರಿಂದ ಏನದ ಊಟದ ವ್ಯತ್ಯಾಸದಲ್ಲಿ ಬಜ್ಜಿ ಒಗ್ಗರಣೆ ಅವೇ ಮಾಡಿಸ್ತಾರೆ, ಅವೇ ತಿಂದು ಕರ್ದ ಒಳ್ಳೆ ಅನ್ಬೇಕ ಅವೇ ತಿಂದು ಆಗಿತ್ತು ನನಗೆ. ಸಮಯ ಕೂಟ್ರಿಲ್ಲಾರ್ದ್ರೆ ಆಗಿತ್ತು ನನಗೆ. ನಂದು ಏನು ಯಾವುದೋ ಒಂದು ಅಡಿಗೆ ತಿನ್ನಲ್ಲ, ಏನು ತಿನ್ನಲ್ಲ, ಕುಡಿಯೋರು ಸೇರಂಗಿಲ್ಲ. ಯಾರು ಕುಡಿಯೋದು ಬಿಡ್ತಾರಂದ್ರೆ ಅವ್ರ ಮನೆಗೆ ಕಾಲಿಡ್ಕೊಂಡು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಕುಡಿಯೋದು ಬಿಟ್ಟು ನಮ್ಮ ತಂಗಿನ ಹಾಕಿದ್ ಕೊಟ್ಟಿರ್ತೀನಿ, ನಮ್ಮ ತಂಗಿ ಸಂಸಾರ ಹಾಳಾಗ್ತದ. ಹಂಗಾಗಿ ಯಾರು ಕುಡಿಬಾರ್ದು ಅಂದ್ರೆ ಕಾಲಿಡ್ಕೊಳಕ್ ತಯಾರ. ನಾ ದೊಡ್ಡವರು ಮಿನಿಸ್ಟರ್ CM ಪ್ರಧಾನಮಂತ್ರಿ ಬಂದ್ರು ಕಾಲಿಡೋದು ನಿಮ್ಮ ಸಲ ಕಾಲಿಡ. ಯಾಕಂದ್ರೆ ಅಲ್ಲಿ ನಮ್ಮ ತಂಗಿ ಬದುಕು ಬಂಗಾರ ಆಗ್ಬೇಕಾಗ್ಯದ. ಅವ್ನ ದಾರಿ ತಪ್ಪೇನ ನಾ ಯಾರು ಕಾಲಿಡೋದು ಬಿಡ್ತೀನಿ ಅಂದ್ರೆ ನಾವು ಬಿಡ್ಲಕ್ಕೆ ನಮ್ಮ ಹತ್ರ ಹಂಗಲ್ಲ. ಅವ್ನಿಗೆ ಯಾಕೆ ಕಾಲಿಡ್ಬೇಕಪ್ಪ ಅಂತ ಜಿದ್ದು ಭಾಳ ನಾವು ಜಿದ್ದು ಮಾಡ್ಬಾರ್ದು. ಎಲ್ಲರೂ ನಾವು ಟೈಮ್ ಬಂದಾಗ ತಲೆಬಾಗ್ತಕ್ಕಂಥ ಕೆಲಸ ಮಾಡಮ್ಮ. ನಮ್ಗೆ ಒಳ್ಳೇದಾಗ್ತದ್ರೆ ನಾವು ಎಲ್ಲರಿಗೂ ತಲೆಬಾಗ್ತಕ್ಕಂಥ ಕೆಲಸ ಮಾಡಿ ನಾವು ಅವರು ಇವರು ಆ ಸಮಾಜ ಈ ಸಮಾಜ ಅನ್ನೋದಿಲ್ಲ. ಸರ್ವ ಶರಣರು ಸರ್ವ ಸಮಾಜ. ಏನು ಕಟ್ಕೊಂಡು ಹೋಗ್ತೀವಿ ಹೇಳ್ರಿ ನಾವು ಇದ್ರಾಗ ಏನು ಕಟ್ಕೊಂಡು ಹೋಗ್ತೀವಿ? ಶಾಣಪ್ಪಣ್ಣಂದು ಹೇಳಕತ್ತೀವಿ. ಶಾಣಪ್ಪಣ್ಣ ಈಗ ನಮ್ಮ ಹತ್ರ ಟ್ರ್ಯಾಕ್ಟರ್ ತೊಗೊಂಡು ಎಲ್ಲ ಪೇಳಿ ಬ್ಯಾಂಕ್ನಾಗ ಟ್ರ್ಯಾಕ್ಟರ್ ತೊಗೊಂಡ್ರೆ ನಮ್ಮ ಜಿಲ್ಲೆದಾಗ 15 ಊರಾಗ ನಿಮ್ಮೂರಾಗ ಫಸ್ಟ್ ನೀವೆಲ್ಲ ಫೈನಾನ್ಸ್ ತೊಗೊಂಡು ಫೈನಾನ್ಸ್ ಕಟ್ಲ ಹಿಡ್ಕೋತಾರ. ಆದ್ರೆ ಪೇಳಿ ಬ್ಯಾಂಕ್ನಾಗ ಸಾಲ ತೊಗೋರು ಭಾಳ ಕಡಿಮೆ. ಆತ ತೊಗೊಂಡ್ಮ್ಯಾಗ ಮತ್ತೆ ಒಂದು ನಾನು ಹತ್ತು ನೋಡಿ ನಾನು ಇಲ್ಲೊಂದು ತೊಗೊಂಡೆ ಮತ್ತೆ ಒಂದು ತೊಗೊಂಡೆ ನಾನು. ಹಂಗಾಗಿ ದಯವಿಟ್ಟು ನೀವು ಅವ್ರ ಮನೆಗೆ ಯಾರು ನಾರ್ಮಿದ್ರೆ ಕುಟುಂಬ ಹೇಳಿದ್ರು ನಾವು ಹೇಳಿದ ಮ್ಯಾಗ ನಾವು ಬಂದು ತೊಗೊಂಡಿವಿ. ಆಯ್ತಾ ಮೇಡಮ್ ನೀವು ತಗೋಪ್ಪ ಅಂತಂದ್ರೆ ಕುಂತು 1 ನಿಮಿಷ ಮಾತಾಡಿದ್ವಿ, ಕಳಿಸ್ಕೊಟ್ಟು ನಿಮ್ಯಾಗ ನಿಮ್ಮ ದಿನನಿತ್ಯ ನಾ ಎಲ್ಲೆಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ನಿಮ್ಮ ಕಿಸದಾಗ ಮೊಬೈಲ್ನಾಗೆ ಬರ್ತಾ ಅಕ್ಕವ್ರ ಹೆಸರು ಹೇಳ್ಬೇಕಾಯ್ತು. ಇವತ್ತು ಅದನ್ನ ನೋಡಿ ತರ್ಲಕ್ ಬಂದಾಗೆ ಹನುಮಂತ ಇವ್ರಿಗೆ ನೋಡಿ ನೋಡಿ ಬೇಕು. ಹೆಣ್ಮಕ್ಳು ಮಳೆ ಬಂದ್ರೆ ದಾಟಿ ಹೋಗ್ಲಕ್ಕಾಗಲ್ಲ. ಎತ್ತು ಮಕ್ಕಳು ಹೇಳೇನ ಅದನ್ನ ಸರ್ಕಾರ ಗಮನ ತರ್ತೀನಿ. ನಾನು ಸರ್ಕಾರ ಗಮನ ತರ್ತೀನಿ. ನಾನು ನಿಮ್ಗೆ ಹಿಂಗೆ ಹೆಂಗ್ ಬಂದಿ ಗಪ್ ನೋಡ್ಲಿ. ನಾನು ಅವ್ರ ಮಂದಿ ಅದ ಇವ್ರ ಮಂದಿ ಅದ ಅವ್ರ ಬ್ಯಾಜೆ ಯಾರು ಅನ್ಬೇಡ್ರಿ. ನೀವು ಇಂಥದ್ದು ಸುಟ್ಟದಪ್ಪ ಕೊಡ್ಸಂತ ಹೇಳ್ಬಿಡ್ರಿ. ಅದು ನಾನು ಒಂದು ಕೊಡ್ಸೋ ಜವಾಬ್ದಾರಿ ನನಗೆ ಬಿಡುದಿಲ್ಲ ಅಂದ್ರೆ ಕಡೆಗೆ ನಾನೇ ಒಂದು ಗಾಡಿ ತೊಗೊಂಡು ಬಂದ್ಬಿಡ್ತೀನಿ, ತಂದು ನಿಮ್ಗೆ ಕೊಡ್ತೀನಿ. ಅದ್ರದ್ದು ಬಳಸಿ ಅಂತ ಕೇಸಿ ಅದ್ರ ಬೆಳೆದು ನೀವು ಅದರಿಂದ ಲಾಭ ಪಡ್ಕಂತ ಎಲ್ಲರೂ ಸೇರಿ
ನಿಮಗೆ ಯಾರ್ಯಾರ್ದು ಇವತ್ತಿಗೆ ಸಾಯಂಕಾಲ ಏನೇನು ಬೇಕಾದ್ರು ನೋಡ್ಬೇಕಾಗ್ತದೆ ಇವತ್ತೆಲ್ಲ ಪತ್ರಿಕೆ ಟಿವಿನಲ್ಲಿ ಬರುತ್ತೆ ಅದ ಇಲ್ಲಿ ಪವನನ ಆ ಮಲ್ಲೇಶನ ಬಿಡು ಮಲ್ಲೇಶ್ ನಿಮ್ಮ ನಂಬರ್ ಕೊಟ್ಬಿಡ್ರಿ ಅಪ್ಡೇಟ್ ನಿಮ್ಗೆಲ್ಲ ಇರ್ತಾರ ಅವ್ರು ಡೈಲಿ ಇವತ್ತು ನಿಮ್ಮೂರಾಗ ಮಾಡಿ ನಾಳೆ ಇನ್ನೊಂದು ಊರಾಗ ಮಾಡ್ತಾರೆ ನಾಳೆ ಯಾವ ಊರಾಗ ಬರೋದು ನೋಡ್ತಾರಲ್ಲ ನಿಮ್ಮೂರಾಗ ಹೆಂಗ್ ಮಾಡ್ರಿ ಅವ್ರು ಹೆಂಗ್ ಮಾಡ್ರಿ ಅಂತ ನಿಮ್ಗೂ ಗೊತ್ತಾಗ್ಬಿಡ್ತದೆ ಎಲ್ಲರೂ ಮಾಡೋದು ನಿಮ್ಮೂರು ಹಿಂದನೇ ಆಗ್ತದೆ ನಿಮ್ಮೂರೇ ಫಸ್ಟ್ ಬರ್ತದೆ ಫಸ್ಟ್ ಮಾಡಿದ್ ನಿಮ್ಮೂರೇ ಎಕರೆ ಹಾಕಿದ್ರು ನಮ್ಮವ್ರೆ 8 ರೂಪಾಯಿನಿಂದ 10 ರೂಪಾಯಿ ಕೆಜಿ ಕೊಟ್ರ ಈಗ 20 ರೂಪಾಯಿ ಕೆಜಿ ಕೊಡ್ಲಕತ್ತಾರ ಸೀದಾ ಡಬಲ್ ಐತಲ್ಲಿ ಸಮಯ ಬಂದ್ರೆ ನಿಮ್ ಮಣ್ಣು ಟೆಸ್ಟ್ ಮಾಡ್ತಾರ ಅವ್ರು ಆಫೀಸರ್ ಇಲ್ಲಿ ನಿಮ್ ಊರಿಗೆ ಕಳಿಸ್ತಾರೆ ವ್ಯವಸ್ಥೆ ಮಾಡ್ತೀವಿ ಬಂದ್ ಹೋದ್ರಿ ಅಂದ್ರೆ ಇನ್ನೊಂದ್ ದಿವ್ಸ ಬರೋದು ಮಕ್ಕಳು ಈಗ ಅವ್ರದ್ದು ಇಬ್ರು ಯಾರು ಮನೆಗಿಲ್ಲ ಇವ್ರು ಇಬ್ರು ಆಜು ಬಾಜು ಮಕ್ಕಳು ಜಗಳ ಆಡ್ರ ಗೋರಿ ತೆಗೆದು ಅವ್ರಿಗೆ ಹಾಕ್ತಾರ ಅಂದ್ ಏನೋ 4 ಮಂದಿ ಇರೋದು ನಿಮ್ಮ ಮನೆ ನೀವ್ ಮಾಡ್ಕೊಂಡು ನಿಮ್ಮ ಮನೆ ಹಂಗ ಆಗ್ಬಾರ್ದು ಆ ಮಟ್ಟಕ್ಕೆ ಹೋಗ್ಬಾರ್ದು ಯಾರ ತಿಳುವಳಿಕೆ ಮುದ್ದಳ್ಳಿ ಡಾಕ್ಟರ್